ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಖಾಲಿ ಇರುವ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹೆಡ್ ಕಾನ್ಸ್ಟೇಬಲ್ GD ವಿಭಾಗ ಸ್ನೇಹಿತರೆ, ಜನರಲ್ ಡ್ಯೂಟಿ ವಿಭಾಗ, ಒಟ್ಟು 403 ಹುದ್ದೆಗಳು ಖಾಲಿ ಇರುವಂಥದ್ದು. ಭಾರತದಾದ್ಯಂತ ಒಟ್ಟು 403 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳು ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ ಮೀಸಲಿರುವಂಥದ್ದು ಸ್ನೇಹಿತರೆ. ಅಂದ್ರೆ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಈ CISF ನ ಅಫೀಸಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಜೂನ್ 6, 2025 ತನಕ ಅರ್ಜಿ ಸಲ್ಲಿಸ್ಲಾಕ ಸಮಯಾವಕಾಶ ಇರ್ತದೆ. ಈ ಜೂನ್ 6, 2025 ಒಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ, ಈ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ತಿಂಗಳಿಗೆ 25,500 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಒಂದು 30,000 ರಿಂದ 35,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗುವಂಥದ್ದು. ಕ್ರೀಡೆಯಲ್ಲಿ ಸಾಧನೆ ಮಾಡಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಒಟ್ಟು 29 ಕ್ರೀಡೆಗಳು ಕೊಟ್ಟಾರ. ಇಲ್ಲಿ ಐತ್ ನೋಡ್ರಿ, ಊಶು, ಟೀಕ್ವೊಂಡೋ, ಇದೇ ರೀತಿ ಇಲ್ಲಿ ಅದಾವ ಸ್ನೇಹಿತರೆ. ಅಲ್ಲಿ ಆಮೇಲೆ ಇದ್ರ ಮುಂದೆನೆ ಯಾವ ಕ್ರೀಡೆಗೆ ಎಷ್ಟೆಷ್ಟು ಹುದ್ದೆಗಳು ಮೀಸಲದಾವ, ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳ ಮೀಸಲದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು. ಈಗ ನೋಡ್ರಿ, ಊಶು ಅಂತದ, ಪುರುಷ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಇರುವಂಥದ್ದು, ಮಹಿಳಾ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಕರಾಟೆ ಅದ ಸ್ನೇಹಿತರೆ. ಕರಾಟೆ ಪುರುಷ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು ಖಾಲಿ ಇರುವಂಥದ್ದು, ಮಹಿಳಾ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಮೀಸಲಿರುವಂಥದ್ದು. ಈ ರೀತಿ ಇಲ್ಲಿ ಕ್ರೀಡೆಯ ಹೆಸರು, ಆಮೇಲೆ ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವಂತಲ್ಲೂ ಕೂಡ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡಿ ಸ್ನೇಹಿತರೆ. ಒಟ್ಟು 29 ಕ್ರೀಡೆಗಳದಾವ್ರಿ. ಈ 29 ಕ್ರೀಡೆಯೊಳಗ ಯಾವುದಾದ್ರೂ ಒಂದು ಕ್ರೀಡೆಯೊಳಗೆ ನೀವು ಸಾಧನೆ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಪ್ರತಿಯೊಂದು ಕ್ರೀಡೆ ಹೆಸರು ನೋಡ್ರಿ ಸ್ನೇಹಿತರೆ. ಈ ಕೊಟ್ಟಿರ್ತಕ್ಕಂಥ ಕ್ರೀಡೆಯೊಳಗ ಯಾವ್ದಾದ್ರು ಒಂದು ಕ್ರೀಡೆಯೊಳಗ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದ್ರಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು, ಆಮೇಲೆ SC ಮತ್ತು ST ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ 12ನೇ ತರಗತಿ ಪಾಸ್ ಆಗಿರ್ಬೇಕು ಸ್ನೇಹಿತರೆ. 12ನೇ ತರಗತಿಯ ಜೊತೆಗೆ ಕ್ರೀಡೆಯಲ್ಲಿ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ರೀಪ್ರೆಸೆಂಟ್ ಮಾಡಿರಬೇಕು ಸ್ನೇಹಿತರೆ. ಅಂತವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 23 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತೀರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಯಾವ ಹಂತದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಂಡಿವಿಜುವಲ್ ಇವೆಂಟ್ ಇತ್ತಂತ ತಿಳ್ಕೊಡ್ರಿ. ಇಂಡಿವಿಜುವಲ್ ಇವೆಂಟ್ ನಲ್ಲಿ ಸೀನಿಯರ್ ಅಥವಾ ಜೂನಿಯರ್ ನಲ್ಲಿ ಇಂಟರ್ ನ್ಯಾಷನಲ್ ಟೂರ್ನಮೆಂಟ್ ನೊಳಗ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಂದ್ರೆ, ಅಥವಾ ಸ್ಟೇಟ್ ಲೆವೆಲ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಂದ್ರೆ, ಅಥವಾ ನ್ಯಾಷನಲ್ ಗೇಮ್ಸ್ ಅಥವಾ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಜೂನಿಯರ್ ಆಗಿರ್ಬೋದು ಅಥವಾ ಸೀನಿಯರ್ ಆಗಿರ್ಬೋದು, ಈ ಜೂನಿಯರ್ ಅಥವಾ ಸೀನಿಯರ್ ನ್ಯಾಷನಲ್ ಗೇಮ್ಸ್ ಅಥವಾ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಂದ್ರೆ, ಅಥವಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ನಲ್ಲಿ ಯಾವ್ದಾದ್ರು ಮೆಡಲ್ ವಿನ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಬ್ರೌನ್ಸ್, ಸಿಲ್ವರ್, ಗೋಲ್ಡ್ ಯಾವ್ದಾದ್ರು ಮೆಡಲ್ ಆಗಿರ್ಬೋದು ಸ್ನೇಹಿತರೆ. ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ದಲ್ಲಿ ಯಾವ್ದಾದ್ರು ಒಂದು ಮೆಡಲ್ ನೀವು ವಿನ್ ಆಗಿರ್ಬೇಕು ಅಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ನೀವು ಎಲಿಜಿಬಲ್ ಇರ್ತೀರಿ.
ಇನ್ ಕೇಸ್ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಅಥವಾ ನ್ಯಾಷನಲ್ ಸ್ಕೂಲ್ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ರಿ ಅಂತಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಸ್ಕೂಲ್ ಲೆವೆಲ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ ಗೆದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಟೀಮ್ ಇವೆಂಟ್ ನಲ್ಲಿ ಅಂದ್ರೆ ಇಂಡಿವಿಜುವಲ್ ನೀವು ಆಟ ಆಡಿಲ್ಲ, ಒಂದು ತಂಡದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂತ ತಿಳ್ಕೊಳ್ರಿ. ಅಂತ ಸಂದರ್ಭದಲ್ಲಿ ಜೂನಿಯರ್ ಅಥವಾ ಸೀನಿಯರ್ ನಲ್ಲಿ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಗಿರಬಹುದು, ಅಥವಾ ಸ್ಟೇಟ್ ಟೀಮ್ ಆಗಿರಬಹುದು, ಅಥವಾ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಆಗಿರಬಹುದು. ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರ್ಬೇಕು ಸ್ನೇಹಿತರೆ. ಇನ್ ಕೇಸ್ ಆಗ್ಲೇ ಹೇಳ್ದಂಗ ಅಲ್ಲಿ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಅಥವಾ ನ್ಯಾಷನಲ್ ಸ್ಕೂಲ್ ಚಾಂಪಿಯನ್ಶಿಪ್ ನಲ್ಲಿ ಟೀಮ್ ನಲ್ಲಿ ಭಾಗವಹಿಸಿದ್ರಿ ಅಂತಂದ್ರೆ ಗೋಲ್ಡ್ ಮೆಡಲ್ ವಿನ್ ಆಗಿರ್ಬೇಕು. ಅಂದ್ರೆ ನಿಮ್ದು ಟೀಮ್ ಗೋಲ್ಡ್ ಮೆಡಲ್ ವಿನ್ ಆಗಿತ್ತು ಅಂತಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರ್ತೀರಿ. ಒಟ್ಟು 29 ಕ್ರೀಡೆಗಳದ ಲಿಸ್ಟ್ ಕೊಟ್ಟಾರ ಸ್ನೇಹಿತರೆ. ಆ ಕ್ರೀಡೆಗಳಲ್ಲಿ ಇಲ್ಲೇನು ಹೇಳಿನಲ್ಲ, ಇವುಗಳಲ್ಲಿ ಯಾವ್ದಾದ್ರು ಒಂದು ಸಾಧನೆ ಗೈದಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಅದಕ್ಕೆ ಸಂಬಂಧಿಸಿದಂತ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನೀವು ಹೊಂದಿರ್ಬೇಕು ಸ್ನೇಹಿತರೆ. ಯಾವ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಹೊಂದಿರಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ದೊಳಗೆ ನೀವು ಭಾಗವಹಿಸಿದ್ರಿ ಅಥವಾ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ನ್ಯಾಷನಲ್ ಫೆಡರೇಷನ್ ನ ಸೆಕ್ರೆಟರಿ ಅವರಿಂದ ಪಡೆದಿರ್ತಕ್ಕಂಥ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕು ಸ್ನೇಹಿತರೆ. ಕ್ರೀಡಾ ಪ್ರಮಾಣ ಪತ್ರ ನಿಮ್ ಕಡೆ ಇರಬೇಕು. ಇನ್ ಕೇಸ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದ್ರಿ ಅಂತಂದ್ರ ನ್ಯಾಷನಲ್ ಫೆಡರೇಷನ್ ಸೆಕ್ರೆಟರಿ ಆಗಿರಬಹುದು ಅಥವಾ ಸ್ಟೇಟ್ ಅಸೋಸಿಯೇಷನ್ ನ ಸೆಕ್ರೆಟರಿ ಅವರು ಆಗಿರಬಹುದು. ಇಬ್ಬರು ಸೆಕ್ರೆಟರಿ ಒಳಗ ಯಾರಾದ್ರೂ ಒಬ್ಬ ಸೆಕ್ರೆಟರಿ ಅವರಿಂದ ಪಡೆದಿರ್ತಕ್ಕಂಥ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ ಕಡೆ ಇರ್ಬೇಕು ಸ್ನೇಹಿತರೆ. ಇನ್ ಕೇಸ್ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದಿರಿ ಅಂತಂದ್ರ ಡೀನ್ ಅಥವಾ ಯೂನಿವರ್ಸಿಟಿ ಕನ್ಸರ್ನ್ ಸ್ಪೋರ್ಟ್ಸ್ ಆಫೀಸರ್ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಕಡೆಯಿಂದ ಪಡೆದಿರುವಂತ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕು. ನ್ಯಾಷನಲ್ ಸ್ಪೋರ್ಟ್ಸ್ ಅಥವಾ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಿದಿರಿ ಅಂತಂದ್ರೆ ಡೈರೆಕ್ಟರ್ ಅಥವಾ ಅಡಿಷನಲ್ ಡೈರೆಕ್ಟರ್ ಅಥವಾ ಜಾಯಿಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇವರಲ್ಲಿ ಯಾರಾದ್ರೂ ಒಬ್ಬರ ಕಡೆಯಿಂದ ನೀವು ಪಡೆದಿರ್ತಕ್ಕಂಥ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕು ಸ್ನೇಹಿತರೆ. ಇದಿಷ್ಟೊಳಗೆ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ನೀವು ಕಂಪಲ್ಸರಿ ಅಥವಾ ಕಡ್ಡಾಯವಾಗಿ ಹೊಂದಿದ್ರಿ ಅಂತಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳದ ಎತ್ತರ ಏನದಲ್ರಿ, ನಿಮ್ದು ಎತ್ತರ 167 ಸೆಂಟಿಮೀಟರ್ ಇರಬೇಕು. ಇನ್ನು ಎದೆ ಸುತ್ತಳತೆ 81ರಿಂದ 86 ಸೆಂಟಿಮೀಟರ್ ತನಕ ಇರಬೇಕು. ನಾರ್ಮಲ್ 81 ಸೆಂಟಿಮೀಟರ್ ನಿಮ್ದು ಎದೆ ಸುತ್ತಳತೆ ಇರಬೇಕು. ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಂಗೆ ಇರಬೇಕು. ಅಂದ್ರೆ ಎದೆ ಹಿಗ್ಗಿಸಿದಾಗ 86 ಸೆಂಟಿಮೀಟರ್ ನಿಮ್ದು ಎದೆ ಸುತ್ತಳತೆ ಬರಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳದ ಹೈಟ್ 153 ಸೆಂಟಿಮೀಟರ್ ಇರಬೇಕು. ಇವರಿಗೆ ಚೆಸ್ಟ್ಗೆ ಅಪ್ಲಿಕೇಬಲ್ ಆಗಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ನೇಮಕಾತಿ ಹಂತದ ಬಗ್ಗೆ ನೋಡೋದಾದ್ರೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ ಅಂತಂದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಒಟ್ಟು 2 ಹಂತಗಳದಾವ್ರಿ. ಮೊದಲನೇ ಹಂತದಲ್ಲಿ ಟ್ರಯಲ್ ಟೆಸ್ಟ್, ಪ್ರಾಫಿಸಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಡಾಕ್ಯುಮೆಂಟೇಶನ್ ಇರ್ತದ. ಎರಡನೇ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದ. ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮಿನೇಷನ್ ಇರಂಗಿಲ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಇರಂಗಿಲ್ಲ ಸ್ನೇಹಿತರೆ. ರಿಟರ್ನ್ ಎಕ್ಸಾಮಿನೇಷನ್ ಇರಂಗಿಲ್ಲ. ಆಮೇಲೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಇರಂಗಿಲ್ರಿ. ರನ್ನಿಂಗ್ ಆಗಿರ್ಬೋದು, ಹೈ ಜಂಪಿಂಗ್, ಗುಂಡೆಸೆತ, ಇವೆಲ್ಲ ಯಾವುದೇ ರೀತಿಯ ಇಂಥವೆಲ್ಲ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. ಕೇವಲ ಟ್ರೇಲ್ ಟೆಸ್ಟ್ ಆಮೇಲೆ ಪ್ರಾಫಿಸಿಯನ್ಸಿ ಟೆಸ್ಟ್ ಅಂತ ಬರ್ತದ. ಇವೆಲ್ಲ ನೀವು ಯಾವ ಗೇಮಿನಲ್ಲಿ ಸಾಧನೆಗೈದಿರ್ತೀರಲ್ರಿ ಆ ಗೇಮಿಗೆ ಸಂಬಂಧಿಸಿದಂಗ ಮತ್ತೊಮ್ಮೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ನಿಮಗೆ. ಯಾವ ರೀತಿ ನೀವು ಆಡ್ತೀರ ಅದಕ್ಕೆ ಸಂಬಂಧಿಸಿದಂಗ ಈ ಟ್ರೇಲ್ ಟೆಸ್ಟ್ ಆಮೇಲೆ ಪ್ರಾಫಿಸಿಯನ್ಸಿ ಟೆಸ್ಟ್ ಅಂತ ಅಬ್ಸರ್ವ್ ಮಾಡ್ತಾರಲ್ಲಿ. ಈ ಟ್ರೇಲ್ ಟೆಸ್ಟ್ 20 ಮಾರ್ಕ್ಸಿಂದ ಇರ್ತದ, ಆಮೇಲೆ ಪ್ರಾಫಿಸಿಯನ್ಸಿ ಟೆಸ್ಟ್ 40 ಮಾರ್ಕ್ಸಿಂದ ಇರ್ತದ. ಇವರೊಳಗ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತೀರೋ ಆಮೇಲೆ ಗೇಮ್ನಲ್ಲಿ ಯಾರು ಎಷ್ಟು ಮೆಡಲ್ ಪಡ್ಕೊಂಡಿರ್ತೀರೋ ಅವುಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಂಗಿಲ್ರಿ. ಟ್ರೇಲ್ ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಮತ್ತೊಮ್ಮೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಅದೇ ರೀತಿ ಪ್ರಾಫಿಸಿಯನ್ಸಿ ಟೆಸ್ಟ್ದು ಕೂಡ ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಲೇ ಫಿಸಿಕಲ್ ಹೇಳಿರ್ತಕ್ಕಂಥದ್ದು. ಪುರುಷ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 167 ಸೆಂಟಿಮೀಟರ್ ಇರಬೇಕು, ಮಹಿಳಾ ಅಭ್ಯರ್ಥಿಗಳಿದ್ರೆ 153 ಸೆಂಟಿಮೀಟರ್ ಇರಬೇಕು. ಪುರುಷ ಅಭ್ಯರ್ಥಿಗಳದ ಚೆಸ್ಟ್ 81ರಿಂದ 86 ಸೆಂಟಿಮೀಟರ್ ಇರಬೇಕು ಸ್ನೇಹಿತರೆ. ಇದಿಷ್ಟು
ಸ್ಟ್ಯಾಂಡರ್ಡ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಾಸ್ ಆದಂಗೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ದೊಳಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಚೆಕ್ ಮಾಡ್ತಾರೆ. ಇನ್ನು ಮೆಡಿಕಲ್ ಎಕ್ಸಾಮ್ದೊಳಗೆ ನೀವು ಫಿಸಿಕಲಿ ಫಿಟ್ ಅದಿರೋನಿಲ್ಲ ಅಂತ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಎಕ್ಸಾಮ್ಗಳಲ್ಲಿ ನೀವು ಪಾಸ್ ಆದಿರಿ ಅಂತಂದ್ರೆ ನಿಮಗೆ ಹೆಡ್ ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕಂತ ಕಂಪ್ಲೀಟ್ಲಿ ಪ್ರೊಸೀಜರ್ ಕೊಟ್ಟಾರ ಸ್ನೇಹಿತರೆ, ಗೈಡ್ಲೈನ್ಸ್ ಕೊಟ್ಟಾರ. ನೋಟಿಫಿಕೇಶನ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಪ್ರೊಸೀಜರನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಳ್ರಿ. ಅಂದರೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕಂತ ಏನು ಗೈಡ್ಲೈನ್ಸ್ ಕೊಟ್ಟಾರಲ್ರಿ ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಳ್ರಿ. ತದನಂತರ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಅದೇ ರೀತಿ ಅರ್ಜಿ ಲಿಂಕ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ನೀವು ಅಪ್ಲಿಕೇಶನ್ ಪೇಜಿಗೆ ಹೋಗಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಇದಿಷ್ಟು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಖಾಲಿ ಇರುವಂಥ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.